Hi everybody, welcome back to Archie's Corner. Today I am going to teach you one curry in Karnataka we make. ಅದರ ಹೆಸರು ಬಂದು ತೊಗರಿಕಾಯಿ ವೆಜಿಟೇಬಲ್ ಕರಿ. ತೊಗರಿಕಾಯಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಇದೇ ಅದು. ಇದನ್ನು ಪೀಲ್ ಮಾಡಿರೋದು 1 kg ಅಷ್ಟು ತೊಗರಿಕಾಯಿ ನಾನು ತಗೊಂಡಿದ್ದೀನಿ. ನೋಡಿ ಇದೆ ಈ ಥರ ಇರುತ್ತೆ ನೋಡೋಕ್ಕೆ. 1 kg ಇದೆ ಇದರಲ್ಲಿ. ಇದನ್ನು ಇವಾಗ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಬೇಕು. ನೋಡಿ ಹೀಗೆ ಹಚ್ತಾ ಇದ್ದೀನಿ. 2 ಈರುಳ್ಳಿ ಬಂದು ಸಣ್ಣದಾಗಿ ಹಚ್ಕೋಬೇಕು. ಹಚ್ಕೊಂಡು ಸಣ್ಣಕ್ಕೆ ಹಚ್ಚಬೇಕು. ಆವಾಗ ನಿಮಗೆ ಫ್ರೈ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಈರುಳ್ಳಿ ಎಷ್ಟು ಸಣ್ಣ ಹಚ್ತೀರಾ ಅಷ್ಟು ಈಸಿ ನಿಮಗೆ ಫ್ರೈ ಮಾಡೋಕ್ಕೆ ಒಳ್ಳೆಯದು. ನಾನು ಹಚ್ಚೋದಷ್ಟು ಸ್ಪೀಡು ನಿಮಗೆ ಬಂದಿಲ್ಲ ಆದರೆ ಕೂಡ ನೀವು ನಿಧಾನಕ್ಕೆ ಹಚ್ಕೋಬೋದು. ಇಲ್ಲ ಹಚ್ಚಿ ಇಟ್ಕೊಂಡು ಫಸ್ಟ್ ಒಂದು ಸೈಡಲ್ಲಿ ಹಚ್ಚಿ ಇಟ್ಕೊಳ್ಳಿ. ಈಗ ನಾನು ಹಂಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ, ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರೋದ್ರಿಂದ ನಾನು ಎಷ್ಟು ಫಾಸ್ಟಾಗಿ ಹಚ್ತೀನಿ. ಈಗ ನೋಡಿ ಈರುಳ್ಳಿ 2 ಬಂದು ಕಟ್ ಮಾಡಿ ಇಟ್ಟು ಆಯಿತು. ಈಗ 2 ಟೊಮ್ಯಾಟೊ ತೊಗೊಂಡಿದ್ದೀನಿ. 2 ಟೊಮ್ಯಾಟೊ ಬೇಕು, ಮೀಡಿಯಮ್ ಸೈಜ್ ಟೊಮ್ಯಾಟೊ. ನೀವು ಅದು ಟೊಮ್ಯಾಟೊನು ಸಣ್ಣ ಪೀಸುಗಳಾಗಿ ಹಚ್ಚಬೇಕು. ಈಗ 2 ಟೊಮ್ಯಾಟೊನ ಸಣ್ಣಕ್ಕೆ ಹಚ್ಕೋಬೇಕು. ನೋಡಿ ನಾನು ಹಚ್ಕೊತಾ ಇದ್ದೀನಿ. ಸಣ್ಣ ಪೀಸಾಗಿ ಕಟ್ ಮಾಡಬೇಕು. ನೀವು ನಾನು 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಬೇಕು. ಸಣ್ಣ ಪೀಸು ತಿಳ್ಕೊಂಡು ಸಣ್ಣ ಇದು ಜಾಮೂನ್ ಟೊಮ್ಯಾಟೊ ಒಂದು ಬರುತ್ತೆ ಕರ್ನಾಟಕದಲ್ಲಿ. ಹುಳಿ ಟೊಮ್ಯಾಟೊ ಒಂದು ಬರುತ್ತೆ. ನಿಮಗೆ ಹುಳಿ ತುಂಬ ಇಷ್ಟ ಇರೋರಾದರೆ ಹುಳಿ ಟೊಮ್ಯಾಟೊ ಹಾಕ್ಕೋಬೋದು. ಈಗ ನೋಡಿ 2 ಟೊಮ್ಯಾಟೊ ಕಟ್ ಮಾಡಿಟ್ಟಿದ್ದೀನಿ, 2 ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ಆಮೇಲೆ ನೋಡಿ ಒಂದು ಚಿಕ್ಕ ಇಷ್ಟು ಒಂದು ಅರ್ಧ ಕೈಯಷ್ಟು ಕ್ಯಾಶ್ನಟ್ಟು. ಆಮೇಲೆ 1 ಟೀ ಸ್ಪೂನು, ಈಗ ನಾನು ತೋರಿಸ್ತೀನಿ ನೋಡಿ. 1 ಟೀ ಸ್ಪೂನ್ ಅಂದರೆ ಇದು ಇಷ್ಟೇ. 1 ಸ್ಪೂನು, 1.5 ಸ್ಪೂನ್ ಹಾಕೋಬೋದು. ಖಾರ ಜಾಸ್ತಿ ಬೇಕಾಗಿದ್ದರೆ 1.5 ಸ್ಪೂನ್ ಹಾಕಿ, ಇಲ್ಲಾಂದರೆ 1 ಸ್ಪೂನ್ ಹಾಕಿ. ಆಮೇಲೆ ಇದು ಬಂದು ಆಚಿ ಸಾಂಬಾರು ಪೌಡ್ರು ಅಂತ, ನಾನು ಆಚಿ ಸಾಂಬಾರು ಪೌಡ್ರ್ ಹಾಕ್ತೀನಿ. ನನಗದು ಇಷ್ಟ ಫ್ಲೇವರು, ಅದರಿಂದ ನಾನು ಆಚಿ ಸಾಂಬಾರು ಪೌಡ್ರು. ನಿಮಗೆ ಯಾವ ಸಾಂಬಾರು ಪೌಡ್ರು, ನಿಮ್ಮ ಮನೇಲಿರೋ ಸಾಂಬಾರು ಪೌಡ್ರು, ಇನ್ನು ಯಾವುದಾದ್ರೂ ಬ್ರ್ಯಾಂಡ್ ಸಾಂಬಾರು ಪೌಡ್ರು ನಿಮಗೆ ಬೇಕೋ ಅದು ಹಾಕೋಬೋದು. ಇದು ಬಂದು ಒಂದು 4 ಟೀ ಸ್ಪೂನು ಸಾಂಬಾರು ಪೌಡ್ರ್ ಹಾಕೋಬೇಕು. ಆಮೇಲೆ ಅರಿಶಿಣ ಬಂದು ನೋಡಿ ಇದೇ ಚಿಕ್ಕ ಸ್ಪೂನಿಗೆ 1 ಸ್ಪೂನು ಅರಿಶಿಣ ಪೌಡ್ರು. ಆಮೇಲೆ ಕರಿಬೇವಿನ ಸೊಪ್ಪು ನೋಡಿ, ಕರಿಬೇವಿನ ಸೊಪ್ಪು. ಆಮೇಲೆ ನಿಮಗೆ ಇಷ್ಟ ಇದ್ದರೆ ಇದ್ರ ಫ್ಲೇವರ್ ನಿಮಗೆ ಇಷ್ಟ ಆದರೆ ಕರಿಬೇವಿನ ಸೊಪ್ಪು ಹಾಕೋಬೋದು. ನಿಮಗೆ ಬೇಡ ಅಂದರೆ ಕರಿಬೇವಿನ ಸೊಪ್ಪು ಹಾಕೋಬೇಡಿ. ಆಮೇಲೆ ಎಣ್ಣೆ, ಇದು ಟೇಬಲ್ ಸ್ಪೂನು, 10 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತೀನಿ. ಆಮೇಲೆ ನಿಮಗೆ ಎಣ್ಣೆ ಜಾಸ್ತಿ ಇಷ್ಟ ಇಲ್ಲ, ಏನಪ್ಪ ಇಷ್ಟು ಎಣ್ಣೆ ಹಾಕಿದ್ದಾರೆ ಅಂದರೆ ಬೇಡ, ನೀವು ಎಣ್ಣೆ ಕಮ್ಮಿ ಮಾಡ್ಕೊಳ್ಳಿ. ನನಗೆ ಎಣ್ಣೆ ಸ್ವಲ್ಪ ಚೆನ್ನಾಗಿದ್ರೇ ಮಸಾಲೆ ಸಾರು ಚೆನ್ನಾಗಿರುತ್ತೆ ಅಂತ ನಾನು 10 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಆಮೇಲೆ ಇದರಲ್ಲಿ ನೋಡಿ ಇದು ಬಂದು 10 ಹಸಿಮೆಣ್ಸಿನ್ಕಾಯಿ ಇದು ಈ ಥರ ಕಟ್ ಮಾಡಿದ್ದೀನಿ, ಅರ್ಧ ಕಟ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಎಣ್ಣೆಲಿ ಹಾಕಿದರೆ ಅದು ಬರ್ಸ್ಟಾಗುತ್ತೆ. ಅದರಿಂದ ಅದನ್ನು ಓಪನ್ ಮಾಡಿ 10 ಹಸಿಮೆಣ್ಸಿನ್ಕಾಯಿ ಇಟ್ಟಿದ್ದೀನಿ. ಒಂದು ಚಿಕ್ಕ ಕೈಯಷ್ಟು, ಇದು ನೋಡಿ ಹಿಂಗೆ ಮುಷ್ಟಿನಲ್ಲಿ ಹಿಡಿದ್ರೆ ಇಷ್ಟು ನೋಡಿ, ಹಿಂಗೆ ಇಟ್ಕೊಂಡ್ರೆ ಅದು ಕೈನಲ್ಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ಆಮೇಲೆ ತೆಂಗಿನಕಾಯಿ, ಅರ್ಧ ಹೋಳು ತೆಂಗಿನ ತುರಿ ತಗೊಂಡಿದ್ದೀನಿ. ಈಗ ನೀನು ತೆಂಗಿನಕಾಯಿ ಕಮ್ಮಿ ಇಷ್ಟ ಇದ್ದರೆ ಒಂದು ಚೂರು ಕಮ್ಮಿ ಮಾಡ್ಕೊಳ್ಳಿ, ಏನು ತೊಂದರೆ ಆಗೋಲ್ಲ. ತೆಂಗಿನಕಾಯಿ ಸ್ವಲ್ಪ ಚೆನ್ನಾಗಿದ್ದರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಸಾರಿಗೆ, ಅಷ್ಟೇ. ಆಮೇಲೆ ಉಪ್ಪು ನಿಮಗೆ ಬಂದು ನಾನು ತೋರಿಸ್ತೀನಿ. ನಿಮಗೆ ಎಷ್ಟು ಬೇಕಾಗಿದೆಯೋ ನಿಮ್ಗೆ ಅಷ್ಟು ಹಾಕ್ಕೊಳ್ಳಿ. ನಾನಂದರೆ ಈ ಥರ ಸ್ಪೂನಿಗೆ 1 ಸ್ಪೂನು ಉಪ್ಪು ಹಾಕ್ತೀನಿ ನಾನು. ಉಪ್ಪು ಕಮ್ಮಿ ಇಷ್ಟ ಇರೋರು ಉಪ್ಪು ಕಮ್ಮಿನೂ ಹಾಕೋಬೋದು. 10 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿಯನ್ನು ಹಾಕಬೇಕು. ನೋಡಿ ಎಣ್ಣೆ ಈಗ ಬಿಸಿ ಆಗ್ತಾಯಿದೆ. ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಹಿಂಗೆ ಸ್ವಲ್ಪ ತಿರುಗಿಸ್ಕೊಳ್ಳಿ, ಆಗ ಒಂದೇ ಕಡೆ ಬಿಸಿ ಆಗೋದಿಲ್ಲ. ಆಗಿದ ತಕ್ಷಣ ಈರುಳ್ಳಿ ಅದಕ್ಕೆ ಬಿಡಬೇಕು. ಈರುಳ್ಳಿ ಬಂದು ಈ ಥರ ತಿರುಗಿಸ್ಬೇಕು, ಚೆನ್ನಾಗಿ ಇದು ತಿರುಗಬೇಕು. ಸ್ವಲ್ಪ ಹಂಗೆ ಬಿಟ್ಕೊಂಡು ಸ್ಪೂನ್ ತಗೊಂಡು ಹಿಂಗೆ ತಿರುಗಿಸ್ಬೇಕು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ಇದು ಈ ಥರ ಆಗ್ತಾ ಇರಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು. ಈರುಳ್ಳಿ ಹಾಕಿ ನಾವು ಫ್ರೈ ಮಾಡ್ತಾ ಇದ್ದಂಗೆ ಉಪ್ಪು ಹಾಕ್ಬಿಟ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ.
ಆವಾಗ ನಮಗೆ ಕೆಲಸ ಬೇಗ ಫಾಸ್ಟಾಗಿ ಮಾಡ್ದಂಗೆ ಆಗುತ್ತೆ. ನೋಡಿ ಈಗ ಹುರಿತಾ ಇದೆ, ಇದು ಗೋಲ್ಡನ್ ಬ್ರೌನ್ ಬರಬೇಕು ಒಂಚೂರು. ಆವಾಗ ಆ ಈರುಳ್ಳಿದು ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ಸಾರಲ್ಲಿ. ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಬಂದಾಗ ಅದು ಸ್ವಲ್ಪ ಅದ್ರದ್ದು ಅರೋಮಾ ತುಂಬ ಚೆನ್ನಾಗಿರುತ್ತೆ ಸಾರೊಳಗೆ. ಈಗ ನಾನು ನೋಡಿ ಅದಕ್ಕೆ ಸ್ವಲ್ಪ ಗೋಲ್ಡನ್ ಕಲರ್ ಆಗ್ತಾ ಇದೆ ನೋಡಿ, ಈರುಳ್ಳಿ ನೋಡಿದ್ರೆ ಸ್ವಲ್ಪ ಗೋಲ್ಡ್ ಕಲರ್ ಆಗಿದೆ. ಇವಾಗ ಅದಕ್ಕೆ ಟೊಮ್ಯಾಟೊ ಬಿಡಬೇಕು. ಟೊಮ್ಯಾಟೊ ಹಾಕಬೇಕು. ಟೊಮ್ಯಾಟೊ ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ತಿರುಗಿಸ್ತಾ ಇರಬೇಕು. ಅದ್ರ ಜೊತೆಗೇ ಈ ಹಸಿಮೆಣಸಿನ್ಕಾಯಿನ ಹಾಕಬೇಕು. ಟೊಮ್ಯಾಟೊ ಹಾಕಿದರೆ ಅದ್ರ ಜೊತೆಗೇ ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ನಾನು ಇನ್ನೊಂದು ವೀಡಿಯೋಲಿ ನಿಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಅದು ನಾವು ಮನೇಲಿ ಮಾಡಿಟ್ಟರೆ ನಿಮಗೆ ಕೆಲಸಕ್ಕೂ ಈಸಿ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಆಚೆಯಿಂದ ತೊಗೋಬಾರ್ದು. ನಾನು ಆಚೆಯಿಂದ ತೊಗೊಂಡು ಹಾಕಲ್ಲ ಯಾವುದೇ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ, ನಾನು ಮನೇಲೇ ಮಾಡ್ತೀನಿ. ಅದು ನೆಕ್ಸ್ಟ್ ವೀಡಿಯೋ ಮಾಡಬೇಕು ನಿಮಗೆ ಹೇಳ್ಕೊಳ್ತೀನಿ. ಮತ್ತು ಇದು ನೋಡಿ, ಇದು ಚೆನ್ನಾಗಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ ಜೊತೆಗೆ ಹಾಕಿ ನಾವು ಹಿಂಗೆ ತಿರುಗಿಸ್ತಾ ಇರಬೇಕು. ಯಾಕಂದರೆ ಕುಕ್ಕರ್ ಒಳಗೆ ತಳ ಕಟ್ಟಬಾರ್ದು, ಆಮೇಲೆ ಮಸಾಲೆ ಸೀದೋಗಬಾರ್ದು. ಮಸಾಲೆ ಸೀದೋದ್ರೆ ಅದ್ರ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸಾಂಬಾರು ವೆಜಿಟೇಬಲ್ ಕರಿ ನಾವು ಟೇಸ್ಟ್ ಮಾಡಬೇಕಂದ್ರೆ ಸೀದೋಗಿರೋ ವಾಸನೆ ಬರುತ್ತೆ. ನಿಧಾನಕ್ಕೆ ಹಿಂಗೆ ಬಿಡಬೇಕು, ಅದು ಫ್ರೈ ಆಗ್ತಾನೇ ಇರಬೇಕು. ಈಗ 1 ಸ್ಪೂನು 1/4 ಸ್ಪೂನು ಅರಿಶಿನ ಪುಡಿ ಹಾಕ್ಬೋದು. ಅರಿಶಿನ ನಿಮಗೆ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಆಮೇಲೆ ಆವಾಗಲೇ ನಾನು ಅಳತೆ ಕೊಟ್ಟಿರೋದು ಸಾಂಬಾರು ಪೌಡ್ರು, ಇದು ಆಚಿ ಸಾಂಬಾರು ಪೌಡ್ರು, ಅದು ಹಾಕ್ತಾಯಿದ್ದೀನಿ ಅದಕ್ಕೆ. ಆಮೇಲೆ ಕ್ಯಾಶ್ನಟ್ ಹಾಕ್ತಾಯಿದ್ದೀನಿ. ಆಮೇಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಅಷ್ಟೇ. ಇದೆಲ್ಲ ತೆಂಗಿನಕಾಯಿ ಹಾಕಬೇಕು. ಫಸ್ಟ್ ಬಂದು ಈ ಮಸಾಲೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ತಿರುಗಿಸ್ಬಿಟ್ರೆ ಆ ರೋಸ್ಟ್ ಮಾಡಿರೋ ಸ್ಮೆಲ್ ಬರುತ್ತೆ. ಅದು ಸ್ವಲ್ಪ ಒಂದು 30 ಸೆಕೆಂಡ್ಸು ಇಲ್ಲ 1 ನಿಮಿಷ ಈ ಮಸಾಲೆ ಚೆನ್ನಾಗಿ ಹಾಕ್ಬಿಟ್ಟು ಈ ಟೊಮ್ಯಾಟೊ ಈರುಳ್ಳಿ ಮಸಾಲೆ ಸಾಂಬಾರು ಪೌಡ್ರು ಎಲ್ಲ ಅದ್ರ ಜೊತೆಗೆ ಸೇರಿ ಒಂಚೂರು ಹಿಂಗೆ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿ ಆಮೇಲೆ ತೆಂಗಿನ ತುರಿ ಅದಕ್ಕೆ ಹಾಕಬೇಕು. ತೆಂಗಿನ ತುರಿ ಹಾಕಿ ತಿರುಗಿಸ್ಬೇಕು. ಹೀಗೆ ತೆಂಗಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಒಂದು 30 ಸೆಕೆಂಡ್ಸು ಅಷ್ಟೇ, ಒಂಚೂರು ಅದ್ರ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅಷ್ಟೇ. ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಈ ಎಲ್ಲ ಫ್ರೈ ಮಾಡಿಟ್ಟಿರೋದು ತಣ್ಣಗಾಗೋಕ್ಕೆ ಬಿಡಬೇಕು. ಮೇ ಬಿ ಒಂದು 15 ನಿಮಿಷ 20 ನಿಮಿಷ ನೀವು ತಣ್ಣಗಾಗೋಕ್ಕೆ ಬಿಟ್ಟರೆ ಅದಾದಮೇಲೆ ಸ್ಟವ್ ಆಫ್ ಮಾಡಿ ಈಗ ನೋಡಿ ಇದೆಲ್ಲ ಬಂದು ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀನಿ. ಸಾಂಬಾರು ಪೌಡ್ರು, ಹಲ್ದಿ ಪೌಡ್ರು, ಖಾರದ ಪುಡಿ, ಆಮೇಲೆ ಇದು ತೆಂಗಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಹಿಂಗೆ ಕುಕ್ಕರ್ಲಿ ಹಾಕಿ ಹಿಂಗೆ ತಿರುಗಿಸ್ಬಿಟ್ಟು ಸ್ವಲ್ಪ ತಣ್ಣಗಾಗೋಕ್ಕೆ ಒಂದು 15ರಿಂದ 20 ನಿಮಿಷ ಬಿಡಬೇಕು. ಬಿಟ್ಟ ಮೇಲೆ ಮಿಕ್ಸಿನಲ್ಲಿ ಹಾಕಿ ಚೆನ್ನಾಗಿ ರುಬ್ಬಬೇಕು. ಈಗ ನಾನು ತೋರಿಸ್ತೀನಿ, ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನಿಮಗೆ ನಾನು ನೆಕ್ಸ್ಟ್ ತೋರಿಸ್ತೀನಿ ಏನು ಮಾಡಬೇಕು ಅಂತ. ಈಗ ನೀವು ನೋಡಿ, ಈಗ ಹುರಿದಿಟ್ಟಿರೋದು ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೋದು. ನೀರು ಹಾಕಿ ಹೆಂಗಿದ್ರು ನಾವು ನೀರು ಹಾಕ್ಬಿಟ್ಟೆ ಮಿಕ್ಸಿನಲ್ಲಿ ರುಬ್ಬಬೇಕು. ಆವಾಗ ನಾವು ಫಸ್ಟು ಸ್ವಲ್ಪ ನೀರು ಹಾಕಿ ಇಟ್ಬಿಟ್ರೆ ಈಗ ಅಡುಗೆ ಮಾಡಬೇಕಂದ್ರೆ ನಮ್ಗೆ ಬೇಗ ಕೆಲಸ ಆಗುತ್ತೆ. ಇದು ಚೆನ್ನಾಗಿ ಇದ್ರ ಮೇಲೆ ತಳ ಎಲ್ಲ ಒಂಚೂರು ಹಿಂಗೆ ಹಚ್ಕೊಂಡಿರೋದೆಲ್ಲ ಸ್ವಲ್ಪ ಚೆನ್ನಾಗಿ ಹಿಂಗೆ ಕ್ಲೀನಾಗಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಇದು ಸ್ವಲ್ಪ ಇನ್ನೊಂದು 5 ನಿಮಿಷಕ್ಕೆ ತಣ್ಣ ಬಿಡಬೇಕು. ತಣ್ಣ ಆದಮೇಲೆ ಮಿಕ್ಸಿನಲ್ಲಿ ಹಾಕಿ ರುಬ್ಬಬೇಕು. ಇದು ತೋರಿಸ್ತೀನಿ ನಾನು. ಒಂದು ಈ ಕುಕ್ಕರನ್ನು ನಾವೆಲ್ಲ ಕ್ಲೀನಾಗಿ ಇದು ಜಾರ್ಗೆ ಹಾಕಬೇಕು. ಯಾವುದು ಮಿಕ್ಸಿ ಜಾರ್ಗೆ ಹಾಕಿ ಈಗ ನೋಡಿ ಎಲ್ಲ ಜಾರ್ ಒಳಗೆ ಹಾಕಿದ್ದೀನಿ. ಈಗ ನಾನು ರುಬ್ಬಕ್ಕೆ ಇಡ್ತಾಯಿದ್ದೀನಿ. ಈಗ ನಾನು ನೀರು ಕಡಿಮೆ ಹಾಕಿದ್ದೀನಿ. ಫಸ್ಟ್ ನೀರು ಕಡಿಮೆ ಹಾಕಿ ರುಬ್ಬುವಾಗ ನೋಡಬೇಕು, ತುಂಬ ಟೈಟ್ ಆಗ್ತಾಯಿದ್ರೆ ಆವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ನೋಡಿ ಈಗ ರುಬ್ಬಕ್ಕೆ ಹೋಗ್ತಾಯಿದ್ದೀನಿ, ರುಬ್ತೀನಿ.
ಫಸ್ಟು ರಿಪ್ಪರ್ ಬ್ಲೇಡಿಂದ ಇಲ್ಲಿ ಸುಮ್ಮನೆ ತಿರುಗಿಸ್ಬೇಕು, ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬೇಕು. ಇದನ್ನ ರುಬ್ತಾ ಇದೆ. ಈಗ ನೋಡಿ ಸ್ವಲ್ಪ ಫುಲ್ಲು ಟೈಟ್ ಆಗಿಬಿಟ್ಟಿದೆ, ಆವಾಗ ಮಿಕ್ಸಿ ಕೆಟ್ಟೋಗುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕೋಬೇಕು. ಸ್ವಲ್ಪ ತುಂಬ ಹಾಕ್ಕೋಬಾರ್ದು, ತುಂಬ ಹಾಕ್ಕೊಂಡ್ರೆ ಅದು ರುಬ್ಬೋದೆಲ್ಲ ಆಚೆ ಬಂದುಬಿಡುತ್ತೆ. ನೋಡಿ ಈಗ ನಾನು ತೋರಿಸ್ತೀನಿ. ನೋಡಿ ಇದು ತೆಗೆದುಬಿಟ್ಟು ಈ ಮಿಕ್ಸಿ ಜಾರ್ ಒಳಗಿಂದ ಸೈಡ್ಗೆಲ್ಲ ಬಂದು ಈ ಮಸಾಲೆ ಎಲ್ಲ ಕುಂತಿರುತ್ತೆ. ಆವಾಗ ಅದು ಕ್ಲೀನಾಗಿ ಅರ್ಧಂಬರ್ಧ ಅದು ನಾವು ರುಬ್ಬಿದಂಗೆ ಆಗುತ್ತೆ. ಆವಾಗೆಲ್ಲ ಕ್ಲೀನಾಗಿ ಹಿಂಗೆ ತೆಗೆದು ಒಳಗೆ ಹಾಕ್ಕೊಂಡು ಅದು ರುಬ್ಬಿದೆಯಾ ನೋಡಬೇಕು. ನೋಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ರುಬ್ಬಬೇಕು, ಇದನ್ನು ನೈಸ್ ಆಗಬೇಕು. ಈಗ ನೋಡಿ, ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಇದು ಫೈನ್ ಪೇಸ್ಟ್ ಆಗಿದೆ, ಚೆನ್ನಾಗಿ ನುಣ್ಣಗೆ ರುಬ್ಬಿದೆ. ಈಗ ರುಬ್ಬಿರೋದನ್ನು ತಗೊಂಡು ನಾವು ಇದು ಕುಕ್ಕರಲ್ಲಿ ಹಾಕಿ ಮತ್ತೆ ಇನ್ನೊಂದು ಸರಿ ಲೋ ಫ್ಲೇಮಲ್ಲಿಟ್ಟು ಉರಿಬೇಕು. ತೋರಿಸ್ತೀನಿ ಬನ್ನಿ. ಈಗ ನೋಡಿ, ಅದೇ ಕುಕ್ಕರಲ್ಲಿ ಸ್ಟವ್ ಹಚ್ಚಿಬಿಟ್ಟು ಕುಕ್ಕರ್ ರೆಡಿ ಮಾಡಿ ಇಟ್ಟಿರೋದ್ರೆ ಸೇಮ್ ಅದೇ ನಾವು ಹುರಿದಿರೋ ಅದೇ ಕುಕ್ಕರಲ್ಲಿ ಈ ಮಸಾಲೆ ಎಲ್ಲ ಮತ್ತೆ ಅದಕ್ಕೆ ಹಾಕಬೇಕು. ಅದೆಲ್ಲ ಕ್ಲೀನಾಗಿ ಕುಕ್ಕರಿಂದ ಮಿಕ್ಸಿಯಿಂದ ತೆಗೆದು ಕುಕ್ಕರ್ಗೆ ಹಾಕಿ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕು. ಅದಕ್ಕೆ ಇವಾಗೆಲ್ಲ ಹಾಕಿದೆ, ಉಪ್ಪು ಮಸಾಲೆ ಎಲ್ಲ ಇದಕ್ಕೆ ಬಿದ್ದಿದೆ. ಇದಕ್ಕೆ ಬೇಕಾಗಿರೋದು ಇನ್ನು ಒಂದೇ ಒಂದು ಕರಿಬೇವಿನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಎರಡು ಹಾಕ್ಕೋಬೇಕು. ಹಂಗೆ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ಇದಕ್ಕೆ ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೋಬೇಕು. ನಾವು ರುಬ್ಬಿರೋ ಮಿಕ್ಸಿ ಜಾರ್ ಇದೆ ನೋಡಿ, ಅದರಲ್ಲಿ ಮಸಾಲೆ ಎಲ್ಲ ಇರುತ್ತೆ. ಆ ಮಿಕ್ಸಿ ಜಾರಿಂದ ನೀರು ಹಾಕಿ ಕ್ಲೀನಾಗಿ ಈ ಮಸಾಲೆಗೆ ಹಾಕ್ಕೋಬೇಕು. ಹಾಕ್ಬಿಟ್ಟು ಮತ್ತೆ ಸ್ಪೂನ್ ತಗೊಂಡು ಚೆನ್ನಾಗಿ ಹಿಂಗೆ ತಿರುಗಿಸ್ಬೇಕು. ನಿಮಗೆ ಇದು ತೊಗರಿಕಾಯಿ ಸಾರು ನಿಮಗೆ ಗಟ್ಟಿ ಇರಬೇಕಂದ್ರೆ ಕಮ್ಮಿ ನೀರು ಹಾಕ್ಕೊಳ್ಳಿ. ಚಪಾತಿಗೆ ಅದಕ್ಕೆಲ್ಲ ಬೇಕು, ಗಟ್ಟಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ನೀರು ಬೇಕು, ಸಾಂಬಾರು ಆಮೇಲೆ ಅನ್ನಕ್ಕೆಲ್ಲ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ. ನಾನು ಅನ್ನಕ್ಕೆ ಮಾಡ್ತಾಯಿದ್ದೀನಿ, ಅದರಿಂದ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಇದರಲ್ಲಿ ನಮ್ಮ ತೊಗರಿಕಾಳು ಹಾಕ್ಕೋಬೇಕು. ನೋಡಿ, ವಾಶ್ ಮಾಡಿಟ್ರೆ 1 kg ತೊಗರಿಕಾಳನ್ನ ನಾನು ಇದಕ್ಕೆ ಬಿಡ್ತಾಯಿದ್ದೀನಿ ಅಷ್ಟೇ. ಇವಾಗ ಬಂದು ಇಷ್ಟುವರೆಗೂ ನಾನು ದೋಸೆ ಸೌಟಿಂದ ತಿರುಗಿಸ್ತಾ ಇದ್ದಿದ್ದು. ಇವಾಗ ಈ ಥರ ಸಾಂಬಾರು ಸೌಟಿಂದ ತಿರುಗಿಸ್ಬೇಕು. ಇದನ್ನು ಸಾಂಬಾರು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುಕ್ಕರ್ದು ಮುಚ್ಚಳ ತಗೊಂಡು ಮುಚ್ಚಬೇಕು. ಈಗ ನೋಡಿ, ಇದು ಸಾರು ನೋಡ್ತಾ ಇದ್ರಲ್ಲ ಎಷ್ಟು ನೀರಿದೆ ಅಂತ, ಇಷ್ಟೇ ನೀರು. ಈಗ ಇದನ್ನು ಮುಚ್ಚಬೇಕು. ಕುಕ್ಕರ್ ಮುಚ್ಚಳ ಹಿಂಗೆ ಮುಚ್ಚಿಬಿಟ್ಟು ಅದಕ್ಕೆ ವಿಸಿಲ್ ಹಾಕಬೇಕು. ಈಗ ನೋಡಿ, ಒಂದು ವಿಸಿಲ್ ಬಂತು. ಈಗ ವಿಸಿಲ್ ಬಂದು ನಾನು ಕುಕ್ಕರ್ ಆಫ್ ಮಾಡಿದ್ದೀನಿ. ಈಗ ಅದು ನಾರ್ಮಲಿಗೆ ಬಂದಮೇಲೆ ವಿಸಿಲೆಲ್ಲ ಹೋದ್ಮೇಲೆ ನಾರ್ಮಲ್ಗೆ ತೆಗೆದುಬಿಟ್ಟು ಅಕಸ್ಮಾತ್ ತೊಗರಿಕಾಯಿ ಬೆಂದಿಲ್ಲ, ಒಂದೊಂದು ಇರುತ್ತೆ, ಅದು ಬೆಂದಿಲ್ಲ ಅಂದರೆ ಆವಾಗ ನೀವು ಇನ್ನೊಂದು ಸರಿ ಲೋ ಫ್ಲೇಮಲ್ಲಿ ಇಟ್ಟು ಓಪನ್ನಲ್ಲೇ ಕುಕ್ ಮಾಡ್ಬೋದು. ನಿಮಗೆ ಎಷ್ಟು ಬೇಕೋ, ಜಾಸ್ತಿ ಬೇಯಬೇಕಾ ಕಮ್ಮಿ ಬೇಯಬೇಕಾ ಅದು ಒಬ್ಬೊಬ್ಬರು ಇಷ್ಟ. ಒಬ್ಬೊಬ್ಬರು ಕಮ್ಮಿ ಬೇಯೋದು ಇಷ್ಟ, ಒಬ್ಬೊಬ್ಬರು ಜಾಸ್ತಿ ಬೇಯೋದು ಇಷ್ಟ. ಆ್ಯಸ್ ಪರ್ ಯುವರ್ ಟೇಸ್ಟ್ ಅಷ್ಟೇ. ಬಿಸಿಲೆಲ್ಲ ಕಂಪ್ಲೀಟ್ ಹೋಗಿದೆ ನೋಡಿದ್ರಾ. ಇದನ್ನು ತೆಗಿತೀನಿ ನೋಡಿ, ಸಾರು ಹೆಂಗೆ ಬಂದಿದೆ ನೋಡಿ. ಈಗ ಇದರಲ್ಲಿ ನೀರು ಕಡಿಮೆ ಕಾಣಿಸ್ತಾ ಇದೆ. ಒಂದೊಂದು ಸರಿ ಕಡಿಮೆ ಆಗುತ್ತೆ, ಒಂದು ಸರಿ ಜಾಸ್ತಿ ಆಗುತ್ತೆ. ಆಗ ನಾವೇನು ಮಾಡಬೇಕು, ನಿಮಗೆ ಇಷ್ಟೇ ಸಾಕಾ, ಇಷ್ಟೇ ಸಾಕು, ನಾನು ಚಪಾತಿಗೆ ಮಾಡಿದ್ದೀನಿ ಅಂದರೆ ಇಷ್ಟೇ ಸಾಕು ಅಂದರೆ ಇಷ್ಟೇ ಇಟ್ಕೊಳ್ಳಿ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಬೇಕು. ಈಗ ನೋಡಿ ಹಿಂಗಿದೆ. ಈಗ ನಾನು ಅದನ್ನು ತೆಗೆದು ನೋಡ್ತೀನಿ ಬೆಂದಿದೆಯಾ ಅಂತ. ಬಿಸಿ ಇದೆಯಲ್ಲ, ಅದರಿಂದ ಸ್ವಲ್ಪ ಬೇರೆ ಒಂದು ಸ್ಪೂನ್ಗೆ ಹಾಕಿ ನೋಡಿ, ಸ್ವಲ್ಪ ಇನ್ನೊಂದು ಚೂರು ಬೇಯ್ಬೋದು. ಈಗ ನನಗೆ ನೀರು ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಇನ್ನೂ ಸ್ವಲ್ಪ ಅದಕ್ಕೆ ನೀರು ಒಯ್ತೀನಿ ನೋಡಿ. ಇಷ್ಟು ನಾನು ಸಾಂಬಾರನ್ನ ಸ್ವಲ್ಪ ಫ್ರೀ ಮಾಡ್ತೀನಿ, ಯಾಕಂದರೆ ನಾನು ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದಕ್ಕೆ. ಈಗ ನೀರು ಬಿಟ್ಟಿದ್ದೀನಾ, ನೀರು ಬಿಟ್ಬಿಟ್ಟು ಯಾವಾಗಲೂ ನೀರು ಬಿಟ್ಟರೆ ಇನ್ನೊಂದು ಸರಿ ನಾವು ಅದನ್ನು ಕುದಿಸ್ಬೇಕು, ಇಲ್ಲಾಂದರೆ ನಮ್ಮ ಸಾರು ಕೆಟ್ಟೋಗುತ್ತೆ. ನೀರು ಬಿಟ್ಬಿಟ್ಟು ಒಂದು ಕುದಿ ಬರೋವರೆಗೂ ಹಿಂಗೆ ಇಟ್ಕೋಬೇಕು. ನೋಡಿ ಹೆಂಗಿದೆ ನೋಡಿ ಸಾರು. ನೀವು ಮಾಡಿ, ನೀವು ಎಂಜಾಯ್ ಮಾಡಿ. ನೋಡಿ ಈಗ ಸಾರು
ಚೆನ್ನಾಗಿ ಕುದಿ ಬಂದಿದೆ ನೋಡಿದ್ರಾ, ಚೆನ್ನಾಗಿ ಕುದೀತಾ ಇದೆ ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಸಾರು ನೋಡೋಕ್ಕೆ ಚೆನ್ನಾಗಿದೆ, ಚೆನ್ನಾಗಿ ಕುದಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ.